ಸರ್ ಆರ್ ಸಿ ಬಿ ಮ್ಯಾಚ್ ಸೋತಾಯ್ತು, ಹೇಗೆ ಅನಿಸ್ತಾ ಸರ್? ಸೋತಿಲ್ಲ, 2 ಮ್ಯಾಚ್ ಗೆದ್ದಿದ್ದೀವಿ ಆಯಿತಾ. ಟಾಪಲ್ಲಿ ನಾವೇ ಇರೋದು ಆಯಿತಾ. ಒಂದು ಮ್ಯಾಚ್ಗೋಸ್ಕರ ಕ್ರಿಕೆಟ್ ಇದು ಏನೂ ಮಾಡೋಕ್ಕಾಗಲ್ಲ ಆಯಿತಾ. ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ. ಒಂದು ಮ್ಯಾಚ್ಗೆಲ್ಲ ಡಿಗೇಟ್ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲ ಮ್ಯಾಚ್ ಸೋಲಿಗೆ ಟಾಸೇ ಇಂಪಾರ್ಟೆಂಟ್ ಆಯ್ತಾ ಇಲ್ಲಿ? ಟಾಸ್ ಹೌದು, ಖಂಡಿತ. ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟಾಸೇ ಇಂಪಾರ್ಟೆಂಟ್ ಆಗಿತ್ತು. ಟಾಸ್ ಗೆದ್ದಿದ್ರೆ ನಾವು ಬೋಲ್ ಹೋಗ್ತೀವಿ. ಸೊ ಹಾಗಾಗಿ ಟಾಸ್ ಸೋತಿರೋದು ನಮಗೆ ಸ್ವಲ್ಪ ಮೈನಸ್ ಆಗಿದೆ. ನೆಕ್ಸ್ಟ್ ಟಾಸ್ ಗೆದ್ದು ನಾವು ಬೋಲ್ಗೆ ಹೋಗೋದು. ಅದೆಲ್ಲ ಏನಿಲ್ಲ ಸರ್. ಎಡ್ಡು ಟೈಲ್ ಅಂತಂದ್ಮೇಲೆ ಹೊಸ ಕ್ರಿಕೆಟ್ ಪ್ಲೇಯರಾಗಿ ಹೇಳ್ತೀನಿ ಕೇಳಿ, ಅದಕ್ಕೆಲ್ಲ ಲಕ್ ಇರಬೇಕು, ಕ್ಯಾಪ್ಟನ್ಸಿಗೆ ಲಕ್ ಇರಬೇಕು. ಇದು ತುಂಬ ತಿಳ್ಕೊಂಡು ಬೆಟ್ಟಿಂಗ್ ಆಡ್ತಾರಲ್ಲ, ಫಸ್ಟು ಈ ಬೆಟ್ಟಿಂಗ್ ದಂಧೆ ನಿಲ್ಲಿಸ್ಬೇಕು. ಸೊ ಹಾಗಾಗಿ ಬೆಟ್ಟಿಂಗಿಂದನೇ ಈ ಅಲ್ಕ ಕೆಲಸಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆಗಿರೋದು. ಟಾಸಲ್ಲಿ ಅದೇ ಇದಾದೆ ಎಡ್ವರ್ಟೈಲ್ ಯಾಕೆ ಪಿಂಡಿದ್ದಾರೆ ಸರ್? ಯಾರು ಹೇಳಿದ್ರು ಟಾಸ್ ಫಿಕ್ಸಿಂಗ್ ಇದೆ ಅಂತೇಳಿ? ಮೊನ್ನೆ ಚಪಾಕ್ ಹೋಗ್ಬಿಟ್ಟು ಚೆನ್ನಾಗಿ ಚೆಚ್ಚಿ ಬಂದ್ರು, ಚೆನ್ನಾಗಿ ಚೆಚ್ಚಿಸ್ಕೊಂಡ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಚೆಚ್ಚದಂತಲ್ಲ, ಕ್ರಿಕೆಟ್ ಇದು ಏನು ಮಾಡೋಕ್ಕಾಗಲ್ಲ. ಚೆಚ್ಚದ ನೀವು ಕ್ವಶನ್ ಕನ್ನಡ ಕೇಳಬೇಕು. ಸೊ ಹಾಗಾಗಿ ಆಸೆ ಅಭಿಮಾನಿಗೆ ನೀವು ಚೆಚ್ಚಿಸ್ಕೊಂಡಿಲ್ಲ. 18 ಓವರ್ ಆಡಿದ್ದಾರೆ, 170 ರನ್ ಹೊಡೆದಿದ್ದಾರೆ. ಬಟ್ ಏನಪ್ಪ, ಚೆನ್ನೈಲಿ ಈ ಥರ ಇತ್ತ ಮ್ಯಾಚು, ಒನ್ ಸೈಡ್ ಮ್ಯಾಚ್ ಆಗಲಿಲ್ವಾ? ಇಲ್ಲಿ ಒನ್ ಸೈಡ್ ಹೌದು, ಖುಷಿ ಆಗುತ್ತೆ. ನಾವು ಸೋತಂಗ್ ಲೆಕ್ಕ ಸರ್. ನಮ್ಮವ್ರು ನಾವು ಬಿಟ್ಕೊಟ್ರೆ ನಾವು ಸೋತಂಗ್ ಲೆಕ್ಕ. ಸರ್ ನೀವು ಕನ್ನಡ ಮಾತಾಡ್ತಾ ಇದೀರಾ, ಸಪೋರ್ಟ್ ಮಾಡೋಣ. ಎರಡು ಕಡೆ ಕೇಳ್ಬೇಕು, ನಾವು ಒಂದ್ ಸೈಡ್ ಕೇಳ್ತೀರಿ ವಿಲನ್ಗಳು ಎರಡು ಮಾತು ಹೇಳ್ತೀರಾ. ಸೊ ನಾವು ಒಬ್ಬ ಮೀಡಿಯಾದವರಾಗಿ, ನಾವು ಕನ್ನಡದವರಾಗಿ ನಾವು ಸಪೋರ್ಟ್ ಮಾಡೋಣ ಆಯ್ತಾ. ನಾವು ಗೆಲ್ಲೋಣ ಸರ್. ನಾನು ಮೈಸೂರಿಂದ ಬಂದಿದ್ದೀನಿ. ಚೆಚ್ಚಿದ್ರು, ಇಲ್ಲಿ ಚೆಚ್ಚಿಸ್ಕೊಂಡ್ರಲ್ಲ ಅಂತ ಕೇಳಿದ ಅಷ್ಟೇ. ಏನು ಮಾಡಕ, ಕ್ರಿಕೆಟ್ ಅಂತಂದ್ಮೇಲೆ ಒಬ್ಬ ಹೊಡಿತಾರೆ, ಸೋಲ್ತಾರೆ, ಗೆಲ್ಲಿಸೋ ಇದ್ದಿದ್ದೆ ಆಯ್ತಾ. ಬೇಜಾರಾಯ್ತು ನಮ್ಗೆ ಇಲ್ಲಿ ಸೋತಿದ್ಕಿಂತ ಅಲ್ಲಿ ಗೆದ್ದಿರೋದೇ ಖುಷಿ ನಮ್ಗೆ. ಅದು ಪಾಯಿಂಟ್ ಅಲ್ವಾ? ಸೊ ಹಾಗಾಗಿ ನಾನು ಅವ್ರು ಇವರು ಅಂತ ಭೇದ ಭಾವ ಮಾಡ್ತಾ ಇಲ್ಲ ಆಯ್ತಾ. ಸರ್ ಧೋನಿ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ ಇಂಡಿಯಾ ಟೀಮ್ನ ಬೆಳೆಸಿರೋರು ಆಯ್ತಾ. ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇರೋದು, ಧೋನಿ ಅವರು 9ನೇ ಡೌನ್ ಬರ್ತಾರಂತೆ, ಬಂದ್ಬಿಟ್ಟು ಲಾಸ್ಟ್ 1 4 1 6 ನೋಡಿದ್ರು ಫುಲ್ ಕ್ರೆಡಿಟ್ ತಗೊಳ್ತಾರೆ ಅಂತ ಹೇಳ್ತಾರೆ. ನಿಜ ಭಯ ಅದು, ಹೌದಲ್ವಾ? 9 ಡೌನ್ ಯಾಕೆ ಬರ್ಬೇಕಾಯ್ತು? ಆ ಟೈಮ್ ಬಂದಿದ್ರೆ ನೋಡಿ, ಅದೇ ಲಾಸ್ಟ್ ಓವರಲ್ಲಿ ಅವರು 2 6 ಹೊಡಿತಾರೆ ಆಯ್ತಾ. ಅದು ಬೇಗ ಬಂದು ಒಂದು 5th ಡೌನ್ ಬಂದಿದ್ರೆ ಅವತ್ತು ಮ್ಯಾಚ್ ಉಲ್ಟಾ ಆಗಿರೋದು. ಅದು ಮ್ಯಾಚ್ ಉಲ್ಟಾ ಆಗಿರೋದು. ಅವ್ರಿಗೆ ಏಜ್ ಪರ್ಸನ್ ಗೊತ್ತಿಲ್ಲ. ಅದು ಆ ಥರ ಸ್ಪೀಡಾಗಿ ಆರ್ಡರ್ ಸ್ಟಂಪ್ ಮಾಡಕ್ ಸಾಧ್ಯನೇ ಇಲ್ಲ. ರೆಕಾರ್ಡ್ ಇಡೋದು ಆ 9th ಡೌನ್ ಕಳ್ಸೋ ಬದಲು ಒಂದು 5th 6th ಕಳಿಸಿಲ್ಲ. ಅವರೇ ಬಂದಿಲ್ಲ ಸರ್. ಸರ್ ಇಲ್ಲಿ ಅವರೇ ಕ್ಯಾಪ್ಟನ್ಸಿ, ಅವರೇ ಮೆಂಟರು, ಅವರೇ ಇದು ಸರ್. ಅವರೇ ಓನರು. ಇರ್ಲಿ ಓಕೆ ಅಲ್ಲ ಕ್ವಶನ್ ಕೇಳಿ, ಬೇಗ ಕೇಳಿ. ಮೈಸೂರಿಗೆ ಹೋಗ್ಬೇಕು, ಕಾರಲ್ಲಿ ಹಾಕಿದ್ವಿ ಗಂಗೇರಿಲಿ ಆಯ್ತಾ. ಮ್ಯಾಚ್ ಸೋತಿದೆ, ಬೇಜಾರಾಗಿದೆ. ವಿರಾಟ್ ಕೊಹ್ಲಿ ನಾವು ಬರೋಕ್ ಮುಂಚೆ ಔಟ್ ಆಗ್ಬಿಟ್ಟಿದೆ. 100% ಬರ್ದಿಟ್ಕೊಳ್ಳಿ. 75 ಹೊಡಿತಾರೆ. ನೆಕ್ಸ್ಟ್ ವಿರಾಟ್ ಕೊಹ್ಲಿ 75 ನೋಡಿತಾರೆ, ಬರ್ದಿಟ್ಕೊಳ್ಳಿ. ಹಾಂ, ಸೂಪರ್.